ಅದು ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಏನಿದೆ ಸಾಧ್ಯವಿಲ್ಲ ಎಂದು ಕಂಡ ಕನಸಿನಿಂದ ಹಿಂದೆ ಸರಿದು ಮೌನವಾಗಿ ಕುಳಿತರೆ ಎಲ್ಲವೂ ಅಸಾಧ್ಯವಾಗಿ ಪರಿಣಮಿಸುತ್ತದೆ. ಈ ಜೀವನದಲ್ಲಿ ಬೇಕಾಗಿರುವುದು ಅಸಾಧ್ಯವೆಂಬ ಆಲಸ್ಯತನದ ಮಾತುಗಳಾಗಲಿ ವರ್ತನೆಗಳಾಗಲಿ ಅಲ್ಲ. ನೀವು ನಿಮ್ಮ ಜೀವನದಲ್ಲಿ ಸಾಧನೆ ಎಂಬ ಪದಕ್ಕೆ ಎಷ್ಟು ಗೌರವ ನೀಡುತ್ತೀರೋ ಹಾಗೂ ಗುರಿಯನ್ನ ಬೆನ್ನಟ್ಟಲು ಸದಾ ಸಿದ್ಧರಾಗಿರುತ್ತೀರೋ ಅದು ನಿಮ್ಮ ಜೀವನವನ್ನ ನಿರ್ಧರಿಸುತ್ತದೆ. ಅಂದುಕೊಂಡಿದ್ದನ್ನ ಸಾಧಿಸುವಾಗ ಎದುರಾಗುವ ಸೋಲುಗಳಿಗೆ ಮಂಕಾಗಿ ನನ್ನ ಜೀವನ ಇಷ್ಟೇ ಎಂದು ಆಲಸ್ಯದಿಂದ ಕೂಡಿದ ವ್ಯಕ್ತಿಗಳನ್ನ ಈ ಜಗತ್ತು ಎಂದಿಗೂ ಗುರುತಿಸುವುದಿಲ್ಲ. ಅದು ಜೀವನದಲ್ಲಿ ಸೋಲುಗಳು ಎದುರಾಗುವುದು ಹೊಸ ವಿಷಯವೇನಲ್ಲ. ಈ ಭೂಮಿ ಮೇಲೆ ತಾವು ಕಂಡ ಕನಸನ್ನ ಗುರಿಯನ್ನ ತಲುಪಿದವರು ಯಾರು ಸಹ ಒಂದೇ ಬಾರಿಗೆ ಹೆಮ್ಮರವಾಗಿ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದವರಲ್ಲ. ಆದ್ರೆ ಸೋಲುಗಳಿಗೆ ಅವರು ಎಂದಿಗೂ ಭಯಭೀತರಾಗಿ ಹಿಂದೆ ಹೆಜ್ಜೆ ಹಾಕಲಿಲ್ಲ. ನಿರ್ದಿಷ್ಟ ಗುರಿಯೊಂದಿಗೆ ಒಂದೇ ಹಾದಿಯಲ್ಲಿ ಅದು ಗೆಲುವಿನ ಮಾರ್ಗದಲ್ಲಿ ಸಾಗಿದ್ದಕ್ಕೆ ಅನೇಕ ಮಹಾನ್ ವ್ಯಕ್ತಿಗಳ ಹೆಸರುಗಳು ಅಚ್ಚಳಿಯದಂತೆ ಉಳಿದಿವೆ. ಸ್ನೇಹಿತರೆ, ನೀವು ಕಂಡಿರುವ ಕನಸು ಎಷ್ಟು ಮಹತ್ವವಾದದ್ದೋ ನಿಮ್ಮ ಗುರಿ ಏನು ಅಂತ ನನಗೆ ತಿಳಿದಿಲ್ಲ. ಆದರೆ ನೀವು ಈ ಮಾತನ್ನ ನೆನಪಿಡಿ, ನಿಮ್ಮ ಗೆಲುವು ನಿರ್ಧಾರವಾಗುವುದು ನಿಮ್ಮ ಪ್ರತಿದಿನದ ಪ್ರಯತ್ನ ಪರಿಶ್ರಮದ ಮೇಲೆ ಹೊರತು ಇತರರು ಕೊಡುವ ಗೈಡೆನ್ಸ್ ಮೇಲೆ ನಿಮ್ಮ ಗೆಲುವು ಅವಲಂಬಿತವಾಗಿಲ್ಲ. 2 ಅಲ್ಲ 4 ಬಾರಿ ಸೋತರು, 10 ಅಲ್ಲ 15 ಬಾರಿ ಸೋತರು ಮೈಗೊಡವಿ ನನ್ನ ಮುಂದಿರುವ ಗೆಲುವನ್ನ ನಾನು ಪಡೆಯುವೆ ಎಂಬ ಆತ್ಮವಿಶ್ವಾಸದಿಂದ ಮತ್ತೆ ಕಾರ್ಯೋನ್ಮುಖರಾಗಿ ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆಡಿಕೊಳ್ಳುವ ಜನರಿಗೆ ಹಾಗೂ ಈ ಸಮಾಜಕ್ಕೆ ನೀವು ಏನು ಅಂತ ಅರ್ಥ ಮಾಡಿಸಬೇಕಾದರೆ ನೀವು ಗೆಲ್ಲಲೇಬೇಕು. ಗೆದ್ದವನನ್ನ ಮಾತ್ರ ಜನ ಗುರುತಿಸುತ್ತಾರೆ. ನಿಮ್ಮ ಸೋಲುಗಳಿಗೆ ಎಂತಹ ಕಾರಣಗಳೇ ಇದ್ದರೂ ಅದನ್ನ ಕೇಳೋಕೆ ಇಲ್ಲಿ ಯಾರು ತಯಾರಿಲ್ಲ. ಅವಶ್ಯಕತೆಗಳಿಗೆ ತಕ್ಕಂತೆ ಬದುಕುತ್ತಿರುವ ಜನರಿಗೆ ನೀವು ನಿಮ್ಮ ಸಾಧನೆ ಮೂಲಕನೇ ಉತ್ತರ ಕೊಡಬೇಕು. ಆಗ ನಿಮ್ಮ ಜೀವನ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಉತ್ತಮ ಗತಿಯಲ್ಲಿ ಸಾಗುತ್ತದೆ. ಹೀರೋ ಅನ್ನೋ ಪಟ್ಟ ಜನ ನಿಮಗೆ ಕೊಡಬೇಕಾಗಿಲ್ಲ. ನಿಮ್ಮ ತಂದೆ ತಾಯಿ ದೃಷ್ಟಿನಲ್ಲಿ, ನಿಮ್ಮ ಕುಟುಂಬದವರ ದೃಷ್ಟಿನಲ್ಲಿ ನೀವು ಹೀರೋ ಆಗಿ ಸಾಕು. ಸಮಯ ಕಳೆದು ಹೋಗುತ್ತಿದೆ. ಎದುರಾಳಿಗಳಂತೂ ಅನೇಕ ಜನರಿದ್ದಾರೆ. ಈ ಪ್ರಪಂಚವಂತೂ ಬುದ್ಧಿವಂತಿಕೆಯಿಂದ ತುಂಬಿದೆ. ಬದಲಾವಣೆ ಅವಶ್ಯಕವಾಗಿರುವ ಈ ಜೀವನದಲ್ಲಿ ಎಂದಿಗೂ ಹಿಂದೆ ಹೆಜ್ಜೆ ಹಾಕಬೇಡಿ. ನೀವು ಇಡುವಂತಹ ಹೆಜ್ಜೆ ಅಚ್ಚಳಿಯದಂತೆ ನಿಲುವಾಗಿ ನಿಲ್ಲಬೇಕು. ನಿಮ್ಮ ಪಯಣ ನಿಮ್ಮನ್ನ ಗೆಲುವಿನತ್ತ ಕೊಂಡೊಯ್ಯಬೇಕು. ಅಂತ ಬದುಕನ್ನ ಖಂಡಿತ ಇಲ್ಲಿ ಬದುಕಬೇಕಿದೆ. ಅಳುತ್ತಾ ಹುಟ್ಟುವ ವ್ಯಕ್ತಿ ನಗುತ್ತಾ ಸಾವನ್ನಪ್ಪಿದರೆ ಅದು ಅವನ ಸಾರ್ಥಕ ಜೀವನದ ಸಂಕೇತ. ಉತ್ತಮ ನಿಯಂತ್ರಣವುಳ್ಳ ಸಾತ್ವಿಕ ಬದುಕು ಗೌರವಕ್ಕೆ ಪಾತ್ರವಾಗುತ್ತದೆ ಎಂಬುದನ್ನು ನಾವಿಲ್ಲಿ ಅರಿಯಬೇಕಾಗಿದೆ.